ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವ್ ಹೇಳಿದ ಜಾಗಕ್ಕೆ ಇನ್ 5 ನಿಮಿಷದಲ್ಲಿ ಬರ್ತಾ ಇದ್ದೀನಿ ಸರ್. ನೀವು ದುಡ್ಡು ತಗೊಂಡು ನನ್ನ ಪಾಡಿಗೆ ಬಿಟ್ಬಿಡಿ ಸರ್. ಮತ್ತೆ ಈ ವಿಷಯವಾಗಿ ನನಗೆ ತೊಂದರೆ ಕೊಡಬೇಡಿ. ದುಡ್ಡು ಕೊಡು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನಲ್ಲ, ಅವನ ಹತ್ರನೇ ಮಾತಾಡ್ತಾ ಇದ್ದಾಳೋ ಏನೋ. ಅವನ್ನೇ ನೋಡಕ್ ಹೋಗಿದ್ದಾಳೆ ಅನ್ಸುತ್ತೆ. ಅಯ್ಯೋ ಅಯ್ಯೋ, ಈಗೇನಾಗುತ್ತೋ ಏನೋ, ಯಾಕೋ ಭಯ ಆಗ್ತಿದೆಯಲ್ಲ. ಏನು ಮಾಡಲಿ ದೇವ್ರೆ. ಚಿರು, ಒಂದು ನಿಮಿಷ ಇದನ್ನ ಹಿಡ್ಕೊ. ತಗೋ. ರಾಧಿಕಾ, ಹಾಗೆ ಒಂದು ಟೀ ಮಾಡ್ಕೊಡಕ್ಕಾಗತ್ತಾ? ಈಗಷ್ಟೇ ಟ್ಯಾಬ್ಲೆಟ್ ತಗೊಂಡಿದ್ಯಾ, ಮತ್ತೆ ಟೀ ಯಾಕೆ? ಇವಾಗ ಬೇಡ, ಆಮೇಲೆ ಮಾಡ್ಕೊಡ್ತೀನಿ. ಜಾಸ್ತಿ ಡೌ ಮಾಡಿದ್ರೆ ಹೀಗೆ ಆಗೋದು. ಡಾಕ್ಟ್ರು ವರ ಕೊಟ್ರು, ನರ್ಸ್ ವರ ಕೊಡಲ್ವಂತೆ. ಏನಂದೆ? ಏನಿಲ್ಲ ರಾಧಿಕಾ, ಮತ್ತೆ ಮನೇಲೆಲ್ಲ ಚೆನ್ನಾಗಿದಾರಾ? ಏನಾಯ್ತು ನಿನಗೆ? ಯಾಕೆ ಸಂಬಂಧ ಇಲ್ಲದೆ ಏನೇನೋ ಮಾತಾಡ್ತಿದ್ಯಾ? ಹಾಗನ್ನಿಸ್ತಾ ಇದೆಯಾ? ಸರಿ ಸರಿ ಸರಿ, ಜ್ವರ ಕಮ್ಮಿ ಆಗ್ಲಿ, ಸಂಬಂಧ ಇರೋ ವಿಷಯನೇ ಮಾತಾಡ್ತೀನಿ. ಈಗ ನಿನ್ ಕೈ ನೋವು ಹೇಗಿದೆ? ಸ್ವಲ್ಪ ನೋವು ಹಾಗೇ ಇದೆ ರಾಧಿಕಾ. ಇರು, ಅದಕ್ಕೊಂದು ಇಂಜೆಕ್ಷನ್ ಕೊಡ್ತೀನಿ, ಆಗೆಲ್ಲ ಸರಿ ಹೋಗುತ್ತೆ. ಹೇ ಬೇಡ 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 ಬೇಡ, ನೀನೇನೋ ಇಂಜೆಕ್ಷನ್ ಕೊಡ್ತೀಯಾ, ಆದ್ರೆ ನೋವಾಗೋದು ನನಗೆ ತಾನೇ. ರಾಧಿಕಾ, ಇಫ್ ಯು ಡೋಂಟ್ ಮೈಂಡ್, ನಾವಿಬ್ರು ಸ್ವಲ್ಪ ಕೂತ್ಕೊಂಡು ಮಾತಾಡೋಣ. ಸರಿ ಬಾ. ರಾಧಿಕಾ ಏನ್ ಮಾಡ್ತಿದ್ಯಾ? ಚಿರು, ಸುಮ್ಮನೆ ಇರು.
ಏಯ್ ರಾಧಿಕಾ ಪರವಾಗಿಲ್ಲ. ಆ ಕಾಲ್ ಕೊಡು. ಹೇಯ್ ಇಟ್ಸ್ ಓಕೆ ರಾಧಿಕಾ. ಸುಮ್ಮನೆ ಕೂತ್ಕೋ. ಸಾಕು ರಾಧಿಕಾ, ನೀನ್ ಕೂತ್ಕೋ. ಚಿರು, ಈಗ ಜ್ವರ ಹೇಗಿದೆ? ಪರವಾಗಿಲ್ಲ ರಾಧಿಕಾ. ಹೌದು, ಅಂಕಲ್ ಎಲ್ಲಿ? ಯಾಕೆ ನೀನೊಬ್ಬನೇ ಬಿಟ್ಟು ಹೋಗಿದ್ದಾರೆ? ನನಗೆ ಕಾಲ್ ಮಾಡಿ ಬರಕ್ ಹೇಳಿದ ಅಂಕಲ್ಲು ಅವರೇ ಇಲ್ವಲ್ಲ ಇಲ್ಲಿ? ರಾಧಿಕಾ, ಅದು ಅಪ್ಪ ದೇವಸ್ಥಾನದ ಹತ್ರ ಹೋಗಿದ್ದಾರೆ, ನಾನು ಬೇಗ ಹುಷಾರಾಗ್ಲಿ ಅಂತ. ರಾಧಿಕಾ, ಇವತ್ತೆಲ್ಲ ನೀನ್ ನನ್ನ ಜೊತೆಗೆ ಇರಬೇಕು. ಅದಕ್ಕೆ ನಾನು ಸುಳ್ಳು ಹೇಳ್ಬಿಟ್ಟೆ. ಸಾರಿ ರಾಧಿಕಾ. ನಾನು ಡಾಕ್ಟರ್ ಆಗ್ಬೇಕು ಸರ್. ಪ್ಲೀಸ್ ಸರ್, ನಂಗೆ ಮತ್ತೆ ಕಾಲ್ ಮಾಡಬೇಡಿ ಪ್ಲೀಸ್ ಸರ್. ಅಯ್ಯೋ ಏನಮ್ಮ ನೀನು ಹೇಳಿದ್ನೇ ಹೇಳ್ತಾ ಇದೀಯಾ? ಸ್ಪಾಟ್ಗೆ ಬಂದು ಫೋನ್ ಮಾಡಮ್ಮ, ಫೋನ್ ಇಡಮ್ಮ. ಅಯ್ಯೋ, ಅಮ್ಮ ಬೇರೆ ಇಷ್ಟೊಂದು ಸರಿ ಫೋನ್ ಮಾಡಿದಾಳೆ. ಹೊರಗಡೆ ಹೋಗ್ತೀನಿ ಅಂತ ಮನೇಲಿ ಯಾರಿಗೂ ಹೇಳ್ದೆ ಬಂದ್ಬಿಟ್ಟಿದ್ದೀನಿ. ಬೇಗ ಅವ್ರಿಗೆ ದುಡ್ಡು ಕೊಟ್ಟು ಮನೆಗೆ ಹೋಗೋಣ. ಕೇಳಿದ್ರೆ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತ ಮ್ಯಾನೇಜ್ ಮಾಡಬೇಕು. ಅಣ್ಣ, ಸ್ವಲ್ಪ ಬೇಗ ಹೋಗಿ ಅಣ್ಣ. ಲೋ ಕಲ್ಕಿ, ಹೇಳೋ ಮೇಲೆ ಯಾಕಮ್ಮ? ಎದ್ದೇಳ. ಅಯ್ಯೋ, ಎದ್ ಕೂತ್ಕೊಳ್ಳೋ. ಯಾಕಮ್ಮ? ರಮ್ಯಾ ಎಲ್ಲೂ ಮನೇಲಿ ಕಾಣ್ತಿಲ್ಲ ಕಣೋ.